ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತು ಚಿಕನ್ ಪುಳಿ ಮುಂಚಿ ಮಾಡುವಂಥ ಅಂಗಡಿಗೆ ಹೋಗಿ 2.5 kg ಚಿಕನ್ ತಂದ್ವಿ. ಚೆನ್ನಾಗಿ ವಾಶ್ ಮಾಡಿ ಬರುವ. ಫ್ರೆಂಡ್ಸ್, ನಾವು ಮೊದಲಿಗೆ ವೆಜಿಟೇಬಲ್ ಐಟಮ್ಸ್ ಎಲ್ಲ ಕಟ್ ಮಾಡಿಡುವ. ಮೂರು ಮೀಡಿಯಂ ಸೈಜ್ ಈರುಳ್ಳಿ ತಗೊಳ್ಳಿ. ಚೆನ್ನಾಗಿ ತೊಳೆದು ಒಂದು ಟೊಮೆಟೊ ಹೆಚ್ಚಬೇಕು. ಒಂದು ತುಂಡು ಶುಂಠಿ, 4 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಬೇಕು. ಫ್ರೆಂಡ್ಸ್, ಚಿಕನಿಗೆ ಮೊದಲು ಶುಂಠಿ ಪೇಸ್ಟ್ ಪುಡಿ ಮಾಡಿದ್ದು ಹಾಕ್ತಾ ಇದ್ದೇನೆ, ಜಜ್ಜಿದ್ದು. ನಂತರ ಇದಕ್ಕೆ 1 ಸ್ಪೂನ್ ಮೆಣಸಿನ ಹುಡಿ ಹಾಕ್ತಿದ್ದೇನೆ. 2 ಸ್ಪೂನು ಉಪ್ಪು ಹಾಕ್ತಿದ್ದೇನೆ. ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಹೀಗೆ 20 ನಿಮಿಷ ಮುಚ್ಚಿಟ್ಟು ಬಿಡುವ. ಬಾಣಲೆಯನ್ನು ಒಲೆಯಲ್ಲಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಬೇಕು. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ ಮತ್ತು 2 ಸ್ಪೂನ್ ಅರಶಿನ ಹುಡಿ ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಳಿ. ನಂತರ 22 ಕುಂಟೆ ಮೆಣಸು, 3 ಸ್ಪೂನು ಕೊತ್ತಂಬರಿ, 1.5 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತೆ ಮತ್ತು 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರು ಮಾಡಿದರೆ ರುಚಿ ಜಾಸ್ತಿ. ಅದಕ್ಕೆ ಒಲೆಯಲ್ಲಿ ಮಣ್ಣಿನ ಪಾತ್ರೆಯನ್ನು ಇಟ್ಟು ಅದಕ್ಕೆ ಮೊದಲೇ ನಾವು ಕಟ್ ಮಾಡಿದ್ದ 3 ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ತಿದ್ದೇನೆ, 5 ಎಸಳು ಬೆಳ್ಳುಳ್ಳಿ. ಇದು ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಲವಂಗ, ಚಕ್ಕೆ ಎಲೆ ಹಾಕಿಕೊಳ್ಳಿ. ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊ ಹಾಕುವ. ಈಗ ಚಿಕನ್ ಹಾಕಿಕೊಳ್ಳುವ. ಎರಡು ಸ್ಪೂನ್ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು 8 ನಿಮಿಷ ಒಲೆಯಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡುವ. ಈಗ ಚೆನ್ನಾಗಿ ಬೆಂದಿದೆ. ನಾವು ರುಬ್ಬಿಕೊಂಡ ಮಸಾಲೆಯನ್ನು ಇದಕ್ಕೆ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಚೆನ್ನಾಗಿ 10 ನಿಮಿಷ ಬೇಯಲು ಬಿಡಿ. ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ. ನಮ್ಮ ತುಳುನಾಡು ರೆಸಿಪಿ ಚಿಕನ್ ಕೋಳಿ ರೊಟ್ಟಿ ಈಗ ಸವಿಯಲು ಸಿದ್ಧ. ನಿಜಕ್ಕೂ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.